ಚಾಮರಾಜನಗರದಲ್ಲಿ ಸುನಿಲ್ ಬೋಸ್ ಭರ್ಜರಿ ಗೆಲುವು ದಾಖಲಿಸಿದ್ದಾರೆ. ಬಳ್ಳಾರಿಯಲ್ಲಿ ಎ ತುಕಾರಾಂ, ಕೊಪ್ಪಳದಲ್ಲಿ ಹೆಟ್ನಾಳ್, ಅದೇ ರೀತಿಯಾಗಿ ಚಿಕ್ಕೋಡಿಯಲ್ಲಿ ಪ್ರಿಯಾಂಕಾ ಜಾರಕಿಹೊಳಿ ಭರ್ಜರಿ ಗೆಲುವನ್ನ ದಾಖಲಿಸಿದರು. ದಾವಣಗೆರೆಯಲ್ಲಿ ಪ್ರಭಾ ಮಲ್ಲಿಕಾರ್ಜುನ್ ಭರ್ಜರಿ ಗೆಲುವು, ಕುಮಾರ್ ನಾಯಕ್, ಹಾಗೆ ಬೀದರ್ನಲ್ಲಿ ಖಂಡ್ರೆ ಭರ್ಜರಿ ಜಯಬೇರಿ. ಆಲ್ಮೋಸ್ಟ್ ಆಲ್ 9 ಕ್ಷೇತ್ರದಲ್ಲಿ ಕಾಂಗ್ರೆಸ್ ಜಯಬೇರಿ. ಇನ್ನು ಬಿಹಾರ ಸಿಎಂ ನಿತೀಶ್ ಕುಮಾರ್ ಅವರನ್ನ ಡಿಸಿಎಂ ಸಾಮ್ರಾಟ್ ಭೇಟಿಯಾಗಿರೋದು. ನಿತೀಶ್ ಕುಮಾರ್ ಅವರ ನಿವಾಸಕ್ಕೆ ಡಿಸಿಎಂ ಸಾಮ್ರಾಟ್ ಚೌಧರಿ ಆಗಮಿಸಿದ್ದಾರೆ. ಎನ್ಡಿಎಗೆ ಬೆಂಬಲ ಕೊಡಿ ಅಂತ ಹೇಳಿ ನಿತೀಶ್ಗೆ ಈ ಸಂದರ್ಭದಲ್ಲಿ ಮನವಿಯನ್ನ ಮಾಡಿಕೊಳ್ಳೋದಕ್ಕೆ ರಾಜಕೀಯ ಚದುರಂಗದಾಟ ಇಲ್ಲಿಂದ ಸ್ಟಾರ್ಟ್. ಅಮಿತ್ ಶಾ, ನಡ್ಡಾ ಸೂಚನೆ ಕೊಟ್ಟರು, ಅದರ ಮೇರೆಗೆ ಚೌಧರಿ ಅವರು ಭೇಟಿ ಆಗ್ತಾ ಇರೋದು. ಬಿಹಾರ ಸಿಎಂ ನಿತೀಶ್ ಕುಮಾರ್ ಅವರನ್ನು ಭೇಟಿಯಾಗಿರೋದು ಡಿಸಿಎಂ ಸಾಮ್ರಾಟ್. ನಮಗೆ ಸಪೋರ್ಟ್ ಕೊಡಿ ಅಂತ ಹೇಳಿ ಡಿಸಿಎಂ ಈಗಾಗಲೇ ಅಮಿತ್ ಶಾ ಅವರು ಸೂಚನೆ ಕೊಟ್ಟ ಬೆನ್ನಲ್ಲೇ ಈಗ ಅವರು ಭೇಟಿಯಾಗಿ ಚರ್ಚೆಯನ್ನ ಮಾಡ್ತಾ ಇದ್ದಾರೆ. ಸ್ಟ್ರೈಟ್ ಅವೇ ನಾನು ಜೆಡಿಎಸ್ ವಕ್ತಾರರ ಬಳಿ ಹೋಗ್ತಾನೆ. ಸರ್, ನಾನು ಆಗಲೇ ಹೇಳಿದೆ ಬ್ರೇಕ್ ಮುನ್ನ, ಬಿಜೆಪಿ ಆಫರ್ಗಳ ಮೇಲೆ ಆಫರ್ ಕೊಡ್ತಾ ಇದೆ. ನಿತೀಶ್ ಕುಮಾರ್ ಅವರಿಗೆ ಉಪಪ್ರಧಾನ ಮಾಡ್ತೀನಿ ಅಂತ ಹೇಳಿ, ನಾಯ್ಡು ಅವರಿಗೆ ಸಂಚಾಲಕರು ಮಾಡ್ತೀನಿ ಅಂತ ಹೇಳಿ. ಮತ್ತೊಂದು ಕಡೆ ಕರ್ನಾಟಕದಿಂದ ಎಚ್.ಡಿ. ಕುಮಾರಸ್ವಾಮಿ ಅವರು ಬೆಂಬಲ ಕೊಟ್ಟಿದ್ದಾರೆ. ಅವ್ರು ಹೇಳ್ದಂಗೆ ಗೆದ್ಕೊಂಡ್ಬಂದಿದ್ದಾರೆ. ಜೊತೆಗೆ ಮತ ಪ್ರಚಾರದ ಸಂದರ್ಭದಲ್ಲಿ ಮಾಜಿ ಸಿಎಂ BS ಯಡಿಯೂರಪ್ಪನವರು ಗೆಲ್ಲಿಸ್ಕೊಂಡು ಬರಬೇಕು ಕುಮಾರಸ್ವಾಮಿ ಅವ್ರನ್ನ, ನೀವು ಕೇಂದ್ರದ ಮಂತ್ರಿಯಾಗಿ ನೋಡಕ್ ಬಯಸ್ತಿರೋ ಇಲ್ವೋ ಅಂತ ಹೇಳಿ ಒಂದು ಮಾತು ಹೇಳ್ತಾರೆ. ಏನು ಆಫರ್ ಕೊಡ್ತಾ ಇದ್ದಾರೆ ಹಾಗಾದ್ರೆ ಬಿಜೆಪಿ ಅವರು ಅಂತ ಕುಮಾರಸ್ವಾಮಿ ಅವ್ರಿಗೆ? ಇಲ್ಲ, ಕುಮಾರಣ್ಣವ್ರಿಗೆ BJP ನಮ್ಮ ಮೈತ್ರಿ ಪಕ್ಷದಿಂದ, ಮಿತ್ರ ಪಕ್ಷದಿಂದ ಏನು ಆಫರ್ ಕೊಡ್ತಾರೋ ಕೊಡೋಲ್ಲ ಅದು ನಮಗೆ ಗೊತ್ತಿಲ್ಲ. ಆದರೆ ನಮ್ಮ ಸರ್, ನಾನು ಕೇಳ್ತೀನಿ, ಮತ್ತೊಮ್ಮೆ ಮಾತಾಡಿಸ್ತೀನಿ ಅದ್ರ ಬಗ್ಗೆ. ನಾವು NDA ಜೊತೆ ಇರ್ತೀವಿ ಹೇಳ್ತಿರೋರು ಯಾರು? ಡೀಟೇಲ್ಸ್ ಬರ್ತಾ ಇದೆ. ಬಿಹಾರದಲ್ಲಿ ಜಿತನ್ ರಾಮ್ ಮಾಂಚಿ ಹೇಳಿಕೆನ ಕೊಡ್ತಾ ಇರೋದು, ನಾವು NDA ಜೊತೆಗಿರ್ತೀವಿ ಅಂತ ಚಿರಾಗ್ ಪಾಸ್ವಾನ್ ಕ್ಲಿಯರ್ ಕಟ್ ಆಗಿ ಹೇಳ್ತಾ ಇದ್ದಾರೆ. ಮೋದಿ 3ನೇ ಬಾರಿ ಪ್ರಧಾನಿ ಆಗ್ತಾರೆ, ಅದು ಫಿಕ್ಸ್. ನಮ್ಮ ಬೆಂಬಲ ನಿಮ್ಗಿದ್ದೇ ಇರುತ್ತೆ, ನಾವು NDA ಜೊತೆಗೆ ಇರ್ತೀವಿ ಅಂತ ಹೇಳ್ತಾ ಇರೋದು. ಇದನ್ನ ನಿತೀಶ್ ಕುಮಾರ್ ಅವರು ಹೇಳಬೇಕು. ನಿತೀಶ್ ಕುಮಾರ್ ಅವರು ಗಟ್ಟಿಯಾಗಿ ಹೇಳಿದ್ರೆ ಎಲ್ಲಾನು ಗಟ್ಟಿಯಾಗಿದೆ ಅಂತ. ಜಿತನ್ ರಾಮ್ ಮಾಂಜಿ 1 ಸೀಟ್ ಗೆದ್ಕೊಂಡಿದ್ದಾರೆ. ಜೊತೆಗೆ ಚಿರಾಗ್ ಪಾಸ್ವಾನ್ ಅವರದ್ದು 1-2 ಸೀಟ್ ಇದೆ ಲೋಕ ಜನಶಕ್ತಿ ಪಾರ್ಟಿ. ಆದರೆ ನಿತೀಶ್ ಕುಮಾರ್ ಅವರ ಟೇಕ್ ಏನಾಗುತ್ತೆ ಅಂತ ಅದು ಬಹಳ ಇಂಪಾರ್ಟೆಂಟ್ ಆಗಿರೋದು. ಈಗಾಗಲೇ ಸಾಮ್ರಾಟ್ ಚೌಧರಿ ಒಂದು ಕಾಲಕ್ಕೆ ಈ ಹಿಂದೆ ಬಿಹಾರ್ನಲ್ಲಿ BJPಯ ರಾಜ್ಯಾಧ್ಯಕ್ಷರಾಗಿದ್ದರು, ಈಗ DCM ಆಗಿದ್ದಾರೆ. DCM ನೇರವಾಗಿ ಹೋಗಿ ಮಾತನಾಡಿಸಿದಾರಂತೆ, ಬನ್ನಿ 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 ನಮ್ಮ ಜೊತೆ ಇರಿ, NDAಗೆ ಹೇಗೂ ಬಂದಿದ್ದೀರಿ, ಸರ್ಕಾರ ಮಾಡೋಣ, ರಾಜ್ಯದಲ್ಲೂ ನಮ್ಮ ಸರ್ಕಾರ ಇದೆ, ಹೀಗೆ ಸುಭದ್ರವಾಗಿ ಮುನ್ನಡೆಸೋಣ ಅಂತ ಕೇಳ್ಕೊಂಡಿದ್ದಾರೆ. ಗೊತ್ತಿಲ್ಲ ಏನಾಗುತ್ತೆ ಅಂತ, ಆಮೇಲೆ ಗೊತ್ತಾಗಬೇಕಷ್ಟೇ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.